ಜನಪದರ ಚಾವಡಿ. ದೂರದರ್ಶನ ಚಂದನ ವಾಹಿನಿ ಪ್ರಸಾರ ಮಾಡುತ್ತಿರುವ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೂ ನಿಮ್ಮ ಈ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಮತ್ತಷ್ಟು ಜನಪದ ಗೀತೆಗಳನ್ನು ಕೇಳುವ ಸಂದರ್ಭ ಇವತ್ತಿನದಾಗಿದೆ. ಇವತ್ತು ನಮ್ಮ ಜೊತೆಗೆ ಹಾಡಕ್ಕೆ ಬಂದಿರುವಂಥ ಗಾಯಕಿಯರನ್ನು ಪರಿಚಯ ಮಾಡಿಕೊಳ್ಳೋಣ. ಮೊದಲಿಗೆ ಗಾಯಕರನ್ನು ಪರಿಚಯ ಮಾಡಿಕೊಳ್ಳುವಂಥ ಸಂದರ್ಭ. ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ನಮಸ್ಕಾರ. ಗಂಗಣ್ಣ ಬೀಸಿ, ಜನಪದ ಗಂಗಾ, ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಉತ್ತರದುರ್ಗ ಹೋಬಳಿ ಬೆಟ್ಟಹಳ್ಳಿಯ ನನ್ನೂರು. ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ಮತ್ತೊಬ್ಬ ಗಾಯಕಿ ತಮ್ಮ ಪರಿಚಯವನ್ನು ಮಾಡಿಕೊಳ್ಳಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದುರ್ಗಾದೇವಿ. ನಾನು ಮೂಲತಃ ಬೆಂಗಳೂರಿನವಳು. ನೋಬೆಲ್ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗೆ ನಾನು ಸಂಚಾರಿ ಥಿಯೇಟರ್ನಲ್ಲಿ ಸುಮಾರು 15 ವರ್ಷಗಳಿಂದ ಅವ್ರ ಜೊತೆ ನಾಟಕಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಸುಸಂದರ್ಭಕ್ಕೆ ನನಗೆ ಒಂದು ಅವಕಾಶ ನೀಡಿದ್ದಕ್ಕೆ ಧನ್ಯವಾದ. ನನ್ನ ವೃತ್ತಿ ಬಾಂಧವರು, ನೀವು ಕನ್ನಡ ಉಪನ್ಯಾಸಕರು ಅಲ್ವೇ? ಭಾಳ ಸಂತೋಷ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಈಗ ನೇರವಾಗಿ ಹಾಡನ್ನು ಕೇಳುವಂಥ ಸಮಯ. ಗಂಗಣ್ಣ, ಯಾವ ಹಾಡನ್ನು ಆಯ್ಕೆ ಮಾಡಿದಿರಿ ಇವತ್ತು? ಸವಾಲು ಜವಾಬು ಗೀತೆ. ಪ್ರಶ್ನೋತ್ತರ. ಹೌದು. ಯಾವುದು, ಯಾವ ಪ್ರಶ್ನೆಯನ್ನು ಹಾಕ್ತೀರಿ, ಯಾವ ಉತ್ತರ ಸಿಗುತ್ತೆ ನಿಮಗೆ? ಕುಂಜರದ ಗೊಂಬೆ ಕೇಳೆ ನಲ್ಲರ ಜಾಣೆ ಕುಶಲಾದ. ಇದು ಒಂದು ರೀತಿಯಲ್ಲಿ ಪ್ರೇಮ ಗೀತೆ. ಹೌದು ಹೌದು. ಹಾಡಿ ಕೇಳೋಣಂತೆ. ನಾಮೇಲು ತಾಮೇಲು ಅನ್ನೋ ಒಂದು ಗೀತೆ ಅಲ್ಲ, ರೇಕ್ಸೋದು. ಹೌದು. ಕುಂಜರದ ಗೊಂಬೆ ಕೇಳಿ ನಲ್ಲರ ಜಾಣೆ ಕುಶಲಾದ ರಂಬೆ ಕೇಳಿ. ಕುಂಜರದ ಗೊಂಬೆ ಕೇಳಿ ನಲ್ಲರ ಜಾಣೆ ಕುಶಲಾದ ರಂಬೆ ಕೇಳಿ. ನಮ್ಮೂರ್ ಗೌಡನ ಮಗಳು ನೀರಿಗೆ ಹೋಗುವಾಗ, ನಮ್ಮೂರ್ ಗೌಡನ ಮಗಳು ನೀರಿಗೆ ಹೋಗುವಾಗ ಕಟ್ಟೆ ಕಲ್ಲಾಗೊಂದು ಹಡಗಿದ್ದ ನೋಡುಗ. ಕುಂಜರದ ಗೊಂಬೆ ಕೇಳಿ ನಲ್ಲರ ಜಾಣೆ ಕುಶಲಾದ ರಂಬೆ ಕೇಳಿ. ಅಲ್ಲಲ್ಲೇ ಕುಂಜರದ ಗೊಂಬೆ ಕೇಳಿ ನಲ್ಲರ ಜಾಣೆ ಕುಶಲಾದ ರಂಬೆ ಕೇಳಿ. ಕಟ್ಟೆ ಕಲ್ಲಾಗ್ ಬಂದು ಅಡಗಿರೋ ಹೊತ್ತಿಗೆ, ಕಟ್ಟೆ ಕಲ್ಲಾಗ್ ಬಂದು ಅಡಗಿರೋ ಹೊತ್ತಿಗೆ ಹೊನ್ನಾಳಿ ಹೊಳೆಯಾಗಿ ಹರಿದಿದ್ದಳುಡುಗಿ. ಹೊನ್ನಾಳಿ ಹೊಳೆಯಾಗಿ ಹರಿದಿರೋ ಹೊತ್ತಿಗೆ, ಹೊನ್ನಾಳಿ ಹೊಳೆಯಾಗಿ ಹರಿದಿರೋ ಹೊತ್ತಿಗೆ ಅಡ್ಡ ಎರಿಯಾಗಿ ತಡೆದಿದ್ದ ನುಡುಗ. ಕುಂಜರದ ಗೊಂಬೆ ಕೇಳಿ ನಲ್ಲರ ಜಾಣೆ ಕುಶಲಾದ ರಂಬೆ ಕೇಳಿ. ಅಲ್ಲಲ್ಲೇ ಕುಂಜರದ ಗೊಂಬೆ ಕೇಳಿ ನಲ್ಲರ ಜಾಣೆ ಕುಶಲಾದ ರಂಬೆ ಕೇಳಿ. ಅಡ್ಡ ಎರಿಯಾಗಿ ತಡೆದಿರೋ ಹೊತ್ತಿಗೆ, ಅಡ್ಡ ಎರಿಯಾಗಿ ತಡೆದಿರೋ ಹೊತ್ತಿಗೆ ತೆಂಗಿನ ಮರವಾಗಿ ಬೆಳೆದಿದ್ದಳುಡುಗೆ. ತೆಂಗಿನ ಮರವಾಗಿ ಬೆಳೆದಿರೋ ಹೊತ್ತಿಗೆ, ತೆಂಗಿನ ಮರವಾಗಿ ಬೆಳೆದಿರೋ ಹೊತ್ತಿಗೆ ಮರವೇರಿ ಎಳನೀರ ಕುಡುದಿದ್ದ ನುಡುಗ. ಕುಂಜರದ ಗೊಂಬೆ ಕೇಳಿ ನಲ್ಲರ ಜಾಣೆ ಕುಶಲಾದ ರಂಬೆ ಕೇಳಿ. ಅಲ್ಲಲ್ಲೇ ಕುಂಜರದ ಗೊಂಬೆ ಕೇಳಿ ನಲ್ಲರ ಜಾಣೆ ಕುಶಲಾದ ರಂಬೆ ಕೇಳಿ. ಮರವೇರಿ ಎಳನೀರ ಕುಡಿದಿರೋ ಹೊತ್ತಿಗೆ, ಮರವೇರಿ ಎಳನೀರ ಕುಡಿದಿರೋ ಹೊತ್ತಿಗೆ ಜ್ವಾಳದ ಕಾಳಾಗಿ ಚಿಮ್ಮಿದ್ದಳುಡುಗೆ. ಜ್ವಾಳದ ಕಾಳಾಗಿ ಚಿಮ್ಮಿರೋ ಹೊತ್ತಿಗೆ, ಜ್ವಾಳದ ಕಾಳಾಗಿ ಚಿಮ್ಮಿರೋ ಹೊತ್ತಿಗೆ ಕೋಳಿ ಹುಂಜಾಗಿ ಕುಕ್ಕಿದ್ದ ನುಡುಗ. ಕುಂಜರದ ಗೊಂಬೆ ಕೇಳಿ ನಲ್ಲರ ಜಾಣೆ ಕುಶಲಾದ ರಂಬೆ ಕೇಳಿ. ಅಲ್ಲಲ್ಲೇ ಕುಂಜರದ ಗೊಂಬೆ ಕೇಳಿ ನಲ್ಲರ ಜಾಣೆ ಕುಶಲಾದ ರಂಬೆ ಕೇಳಿ. ಕೋಳಿ ಹುಂಜಾಗಿ ಕುಕ್ಕಿರೋ ಹೊತ್ತಿಗೆ, ಕೋಳಿ ಹುಂಜಾಗಿ ಕುಕ್ಕಿರೋ ಹೊತ್ತಿಗೆ ಹೆಬ್ಬೂಲಿಯಾಗಿ ನಿಂತಿದ್ದಳುಡುಗೆ. ಹೆಬ್ಬೂಲಿಯಾಗಿ ನಿಂತಿರೋ ಹೊತ್ತಿಗೆ,
ಚಿನ್ನದ ಕಟ್ಟಿನ ಕೋವಿ ಹಿಡಿದಿದ್ದ ನುಡುಗ ಕುಂಜರದ ಗೊಂಬೆ ಕೇಳಿ ನಲ್ಲರ ಜಾಡೆ ಕುಶಲಾದ ರಂಬೆ ಕೇಳಿ ಅಲ್ಲಲ್ಲಲ್ಲೇ ಕುಂಜರದ ಗೊಂಬೆ ಕೇಳಿ ನಲ್ಲರ ಜಾಡೆ ಕುಶಲಾದ ರಂಬೆ ಕೇಳಿ ಚಿನ್ನದ ಕಟ್ಟಿನ ಕೋವಿ ಹಿಡಿದಿರೋ ಹೊತ್ತಿಗೆ ಚಿನ್ನದ ಕಟ್ಟಿನ ಕೋವಿ ಹಿಡಿದಿರೋ ಹೊತ್ತಿಗೆ ಮುತ್ತಿನ ಸೆರಗೊಡ್ಡಿ ಬೇಡಿದ್ದಳುಡುಗೆ ಮುತ್ತಿನ ಸೆರಗೊಡ್ಡಿ ಬೇಡಿರೋ ಹೊತ್ತಿಗೆ ಮುತ್ತಿನ ಸೆರಗೊಡ್ಡಿ ಬೇಡಿರೋ ಹೊತ್ತಿಗೆ ಕೊರಳಿಗೆ ತಾಳಿಯ ಕಟ್ಟಿದ್ದ ನುಡುಗ ಕುಂಜರದ ಗೊಂಬೆ ಕೇಳಿ ನಲ್ಲರ ಜಾಡೆ ಕುಶಲಾದ ರಂಬೆ ಕೇಳಿ ಅಲ್ಲಲ್ಲಲ್ಲೇ ಕುಂಜರದ ಗೊಂಬೆ ಕೇಳಿ ನಲ್ಲರ ಜಾಡೆ ಕುಶಲಾದ ರಂಬೆ ಕೇಳಿ 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 ಕುಶಲಾದ ರಂಬೆ ಕೇಳಿ ಕುಶಲಾದ ರಂಬೆ ಕೇಳಿ. ಇದು ಒಂದು ರೀತಿ ಪ್ರೇಮಗೀತೆನೆ. ಗಂಗಣ್ಣ, ಹಾಂ ಸರ್. ಆರಂಭದಲ್ಲಿ ಹಾಡಿದ್ರಲ್ಲ ಅದೊಂದು ಸಾಲಂಗಿನ ಹೇಳಿ. ಕುಂಜರದ ಗೊಂಬೆ ಕೇಳಿ. ಇದು ಮತಿಘಟ್ಟ ಕೃಷ್ಣಮೂರ್ತಿಯವರು ಜನಪದ ಹಾಡುಗಳ ಸಂಗ್ರಹನ ಮಾಡಿದ್ದಾರೆ. ಸಾವಿರಾರು ಹಾಡುಗಳನ್ನು ಸಂಗ್ರಹ ಮಾಡಿ ನಾಡಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಪಂಜರದ ಗೊಂಬೆ ಕೇಳೆ ಅಂತ ಹಾಡಿದ್ದಾರೆ. ಈ ಹಾಡಿನ ಪೂರ್ತಿ ಸಾಲು ಕೇಳ್ತಾ ಹೋದರೆ ಆ ಹುಡುಗ ಕೊನೆಗೆ ಆ ಹುಡುಗಿಗೆ ಪಟಾಯಿಸಿ ಮದುವೆ ಆಗೋವರೆಗೂ ಬಿಡೋದಿಲ್ಲ ಅನ್ನೋ ಕಾಣ್ತದಲ್ಲ. ಹೌದಲ್ಲ? ಅದರಲ್ಲಂತೂ ಸಕ್ಸಸ್ ಆದವನಲ್ಲ. ಏನಾದರೂ ಕೋಳಿ ಹುಂಜಾಗಿ ಕುಕ್ಕಿರೋ ಹೊತ್ತಿಗೆ ಹೆಬ್ಬೂಲಿಯಾಗಿ ನಿಂತಿದೆ, ನಾನು ನೋಡು ನನಗೆ ನಿನಗೆ ಬೀಳಲ್ಲ ಅಂತ ಅಲ್ವಾ. ಆದರೆ ಹೆಬ್ಬೂಲಿಯಾಗಿ ನಿಂತಿರೋ ಹೊತ್ತಿಗೆ ಚಿನ್ನದ ಕತ್ತಿಯ ತೋರಿ ಹಿಡಿದಿದ್ದ ನುಡುಗ. ಆ ಹೋಲಿಕೆ ಸಾದೃಶ್ಯಗಳೆಲ್ಲ ಇದೆಯಲ್ಲ, ಭಾಳ ಚೆನ್ನಾಗಿದೆ. ಇದು ಜನಪದದ ಪ್ರೇಮ ಗೀತೆಗಳಲ್ಲಿ ಒಂದು. ಬನ್ನಿ, ಯಾವ ಗೀತೆಯನ್ನು ಆಯ್ಕೆ ಮಾಡಿದ್ದಾರೆ ಕೇಳೋಣ ನಮ್ಮ ಗಾಯಕರು. ಗಂಗಣ್ಣ, ಯಾವ ಗೀತೆಯನ್ನು ಆಯ್ಕೆ ಮಾಡಿದ್ರಿ ಸರ್? ಮುಂದಿನ ಗೀತೆಯಾಗಿ ತಾಯಿ ಇಲ್ಲದ ತಬ್ಬಲಿಯಮ್ಮ, ಹಾಲು ಇಲ್ಲದೆ ಬೆಳೆದೇವಮ್ಮ. ಇದು ಜನಪದ ಶೈಲಿಯ ಗೀತೆ ಅಂತ ಅನ್ಕೋತೀನಿ ನಾನು. ಹೌದು ಸರ್. ಯಾರಾದರೂ ಬರೆದಿದ್ದಾರೆ ಅಂತ ನೆನಪಾಗುತ್ತಾ? ಮಳವಳ್ಳಿ ಮಹಾದೇವ ಸ್ವಾಮಿಯವರ ಸಹೋದರ. ಅವರ ರಚನೆ. ಹೌದು ಅವರ ರಚನೆ. ಓಕೆ, ಗೀತೆ. ಆ ಗೀತೆನ ಪ್ರಸ್ತುತಪಡಿಸ್ತಾ ಇದ್ರಿ, ಖಂಡಿತವಾಗ್ಲೂ ಹಾಡಿ. ತಾಯಿ ಇಲ್ಲದ ತಬ್ಬಲಿಯಮ್ಮ, ಹಾಲು ಇಲ್ಲದೆ ಬೆಳೆದೇವಮ್ಮ, ತಾಯಿ ಇಲ್ಲದ ತಬ್ಬಲಿಯಮ್ಮ, ಹಾಲು ಇಲ್ಲದೆ ಬೆಳೆದೇವಮ್ಮ. ತಾಯಿ ಯಾರೋ ನಾವು ಕಾಣೆವಮ್ಮ, ತಂದೆ ಜೊತೆಯಲ್ಲಿ ಬೆಳೆದೇವಮ್ಮ. ತಾಯಿ ಯಾರೋ ನಾವು ಕಾಣೆವಮ್ಮ, ತಂದೆ ಜೊತೆಯಲ್ಲಿ ಬೆಳೆದೇವಮ್ಮ. ಹೊಟ್ಟೆಲಿ ಹೊತ್ತು ಎತ್ತು ಸಲಹಿದ ಎತ್ತ ತಾಯಿ. 10 ತಿಂಗಳು ಹೊಟ್ಟೆಲಿ ಹೊತ್ತು ಎತ್ತು ಸಲಹಿದ ಎತ್ತ ತಾಯಿ. ಎತ್ತ ಪೋದೆಯೋ ನಾ ಕಾಣೆನಮ್ಮ, ನಿನ್ನ ಬಿಟ್ಟು ನಾ ಬಾಳೆನಮ್ಮ. ಎತ್ತ ಪೋದೆಯೋ ನಾ ಕಾಣೆನಮ್ಮ, ನಿನ್ನ ಬಿಟ್ಟು ನಾ ಬಾಳೆನಮ್ಮ. ತಾಯಿಗಿಲ್ಲದ ನಮ್ಮ ಬಾಳು ಹಗಲು ಇರುಳು ಕಣ್ಣೀರ ಗೋಳು. ತಾಯಿಗಿಲ್ಲದ ನಮ್ಮ ಬಾಳು ಹಗಲು ಇರುಳು ಕಣ್ಣೀರ ಗೋಳು. ತಾಯಿಯಿಲ್ಲದ ತಬ್ಬಲಿಯಮ್ಮ,
ಅವಳಿ ಜವಳಿ ಮಕ್ಕಳ ಹಡೆದ ಮಕ್ಕಳ ತಬ್ಬಲಿಗೈದು. ಅವಳಿ ಜವಳಿ ಮಕ್ಕಳ ಹಡೆದ ಮಕ್ಕಳ ತಬ್ಬಲಿಗೈದು. ಕಣ್ಣು ಬಿಟ್ಟು ನೋಡುವ ಮುನ್ನ ಮಣ್ಣು ಪಾಲು ನೀನಾದೆಯಮ್ಮ. ಕಣ್ಣು ಬಿಟ್ಟು ನೋಡುವ ಮುನ್ನ ಮಣ್ಣು ಪಾಲು ನೀನಾದೆಯಮ್ಮ. ಎಷ್ಟು ಕಾಲ ಬದುಕಿದರೇನು ಎತ್ತ ತಾಯಿ ಬರುವಳೆ ಇನ್ನು. ಎಷ್ಟು ಕಾಲ ಬದುಕಿದರೇನು ಎತ್ತ ತಾಯಿ ಬರುವಳೆ ಇನ್ನು. ತಾಯಿ ಇಲ್ಲದ ತಬ್ಬಲಿಯಮ್ಮ. ಕೊಟ್ಟಾರೆ ಬ್ರಹ್ಮ ನಿನ್ನೆ ತಾಯಾಗಿ ಬೇಡುವೆವಮ್ಮ. ಮುಂದಿನ ಜನುಮ ಕೊಟ್ಟಾರೆ ಬ್ರಹ್ಮ ನಿನ್ನೆ ತಾಯಾಗಿ ಬೇಡುವೆವಮ್ಮ. ನಿನ್ನ ಒಡಲ ಮಡಿಲಲ್ಲಿ ಜನಿಸಿ ತಾಯ ಋಣವ ತೀರಿಸೆವಮ್ಮ. ನಿನ್ನ ಒಡಲ ಮಡಿಲಲ್ಲಿ ಜನಿಸಿ ತಾಯ ಋಣವ ತೀರಿಸೆವಮ್ಮ. ತಾಯಿಗಿಂತ ದೇವರಿಲ್ಲ, ನಿನ್ನ ಬಿಟ್ಟರೆ ಗತಿಯಾರು ಇಲ್ಲ. ತಾಯಿಗಿಂತ ದೇವರಿಲ್ಲ, ನಿನ್ನ ಬಿಟ್ಟರೆ ಗತಿಯಾರು ಇಲ್ಲ. ತಾಯಿ ಇಲ್ಲದ ತಬ್ಬಲಿಯಮ್ಮ, ಹಾಲು ಇಲ್ಲದೆ ಬೆಳೆದೇವಮ್ಮ. ತಾಯಿ ಯಾರೋ ನಾವು ಕಾಣೆವಮ್ಮ, ತಂದೆ ಜೊತೆಯಲ್ಲಿ ಬೆಳೆದೇವಮ್ಮ. ತಾಯಿ ಯಾರೋ ನಾವು ಕಾಣೆವಮ್ಮ, ತಂದೆ ಜೊತೆಯಲ್ಲಿ ಬೆಳೆದೇವಮ್ಮ. ತಂದೆ ಜೊತೆಯಲ್ಲಿ ಬೆಳೆದೇವಮ್ಮ, ತಂದೆ ಜೊತೆಯಲ್ಲಿ ಬೆಳೆದೇವಮ್ಮ. ಮನ ಕಲಕುವಂಥ ಹಾಡಿದು. ಈ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಹೆಣ್ಮಕ್ಳುಗಳು ತಾಯಂದಿರು ಬರೋರು, ಕಳೆ ಕೀಳಕ್ಕೆ ಈ ಥರದ ಕೆಲಸಗಳಿಲ್ಲ. ಗಂಡಸರು ಬರೋರು. ಅವ್ರಿಗೆ ಮಧ್ಯಾಹ್ನ ಊಟ ಕೊಟ್ಟರೆ ಗಂಡಸರು ಚೆನ್ನಾಗಿ ಊಟ ಮಾಡಿಬಿಟ್ಟು ಆರಾಮಾಗಿ ಕೆಲಸಕ್ಕೆ ಬೀಡಿ ಗಿಡಿ ಸೇದ್ಕೊಂಡು ಕೆಲಸ ಮಾಡ್ಕೊಂಡಿರೋರು. ಈ ತಾಯಂದಿರು ಪಾಪ ಹೆಣ್ಮಕ್ಳು ಕೆಲಸಕ್ಕೆ ಬರೋರು ಏನು ಮಾಡ್ತಿದ್ರು ಗೊತ್ತಾ? ಅಲ್ಲಿ ಸಿಕ್ತಿದ್ದ ಅಳ್ಳೆಲೆ ಅದನ್ನು ತಗೊಂಡು ಇನ್ನೊಂಚೂರು ಊಟ ಅದನ್ನೆಲ್ಲ ಹಾಕಿಸ್ಕೊಂಡು ಕಟ್ಕೊಂಡು ಅದರಲ್ಲಿ ಏನೋ ಒಂದು ಅಂಬೋ ಏನಾದರೂ ಅದರಲ್ಲೇ ಸುತ್ತಿ ಇಟ್ಕೊಳ್ತಾಯಿದ್ರು. ನಾನು ಕುತೂಹಲ, ಯಾಕೆ ಇವರು ಇಲ್ಲಿ ಊಟ ಮಾಡೋದಲ್ದ ಮನೆಗೂ ತೊಗೊಂಡೋಗ್ತಾರಲ್ಲ ಯಾಕೆ ಅಂತ ಕೇಳಿದೆ. ಸಾಯಂಕಾಲಕ್ಕೂ ಆಗುತ್ತಾ ನಿಮಗೆ ಅಂತ, ಮನೇಲಿ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಕೇಳಿದ್ಗೆ, ಇಲ್ಲಪ್ಪ ಮನೇಲಿ ಮಕ್ಕಳು ಹಸ್ಕೊಂಡಿರ್ತವೆ, ಅವಕ್ಕೆ ಬೆಳಗ್ಗೆ ಮಾಡಿ ಬಂದಿದ್ದು ಮತ್ತೆ ತಿನ್ನಿಸ್ಬೇಕು ಅಂತ. ಇದಕ್ಕೆ ನನಗೆ ಏನು ಅರ್ಥ ಆಯಿತು ಅಂದರೆ, ಇದು ಗಂಡಸರಿಗೆ ಅನಿಸ್ಲಿಲ್ವಾ, ತಾಯಂದ್ರಿಗೆ ಮಾತ್ರ ಅನಿಸ್ತಾ ಅಂತ? ಇಲ್ಲ ಸರ್. ಹಾಂ, ಆ್ಯಕ್ಚುಲಿ ನನ್ನ ತಂದೆಯವರು ಕೂಡ ನನಗೆ ತಂದು ಕೊಟ್ಟಂಥ ನೆನಪು ಇವಾಗಲೂ ಕೂಡ ಇದೆ ಸರ್. ಅಪರೂಪಕ್ಕಿದೆ, ಇಲ್ಲ ಅಂತಲ್ಲ. 100ಕ್ಕೆ 100 ರೂಪಾಯಲ್ಲೂ ನಾನು ಹೇಳ್ತಾ ಇರೋದು 90 ಭಾಗ ಹೆಣ್ಣು ಮಕ್ಕಳಿಗೆ ಆ ಗುಣ ಇರುತ್ತೆ ಅಂತ. ನೀವು ತಾಯಿ ಇಲ್ದ ತಬ್ಲಿ ಅಂತ ಕರೀತಾರೆ, ತಂದೆ ಇಲ್ದ ತಬ್ಲಿ ಅಂತ ಕರೆಯಲ್ಲ ನೋಡಿ. ಹೌದು ಸರ್. ತಾಯಿ ಇಲ್ದ ಮಕ್ಕಳನ್ನೇ ತಬ್ಲಿ ಮಕ್ಕಳು, ಹೆಂಗರಳು ಅಂತ ಅದಕ್ಕೆ ಕರೀತಾರೆ ಅನ್ಸುತ್ತೆ. ಆ ಥರದ್ದು ಇರುತ್ತೆ. ಒಳ್ಳೆ ಹಾಡನ್ನು ಕೇಳಿಸಿದ್ರಿ, ಒಂದು ರೀತಿ ಮನ ಕಲ್ಕುವಂಥ ಸಾಹಿತ್ಯ ಮತ್ತು ಹಾಡು ಚೆನ್ನಾಗಿ ಹಾಡಿದ್ರಿ. ಮಳವಳ್ಳಿ ನಾಗೇಂದ್ರ ಅವರು ಬರೆದಿರುವಂಥ ಗೀತೆ ಸರ್. ಆಗ್ಬೋದು, ಅವ್ರಿಗೊಂದು ನಮಸ್ಕಾರ. ಈಗ ಮತ್ತೊಂದು ಗೀತೆಯನ್ನು ಹಾಡುವಂಥ ಸಮಯ. ಯಾವ ಗೀತೆಯನ್ನು ಆಯ್ಕೆ ಮಾಡಿದಿರಿ? ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವು ಮುಡಿದು. ಭಾಳ ಪ್ರೇಮ ಗೀತೆಗಳು ಹಾಡ್ತಿದ್ಯಪ್ಪ ಗಗಣ. ಮದುವೆಗೆ ಎಷ್ಟು ವರ್ಷ ಆಯಿತು? 4 ವರ್ಷ ಆಯ್ತು ಸರ್. ಓ, ಹಂಗೆ ಇನ್ನೂ ಪ್ರೇಮ ಗೀತೆಗಳನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಿ. ಸದಾ ಹಚ್ಚ ಹಸಿರಾಗಿರ್ಲಿ ಅಂತ ಹೇಳ್ತಾ ಆ ಪ್ರೇಮ ಗೀತೆಯನ್ನು, ವಿರಹದ ಗೀತೆ ಇರಬೇಕು ಅಂತ ಕಾಣ್ತದೆ ಇದು. ಪ್ರೇಮ ಗೀತೆಯಲ್ಲಿ ವಿರಹ ಗೀತೆ ಇದು, ಕೇಳೋಣಂತೆ.
ಮುಡಿದು ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು ಒಳ್ಳೊಳ್ಳೆ ಅಡುಗೆ ಮಾಡೋ ಚೆಂದುಳ್ಳಿ ಒಳ್ಳೊಳ್ಳೆ ಅಡುಗೆ ಮಾಡೋ ಚೆಂದುಳ್ಳಿ ಮಾವನ ಮಗಳೇ ಮಾತಾಡನೆಂದರೆ ಮನೆ ದೂರ ಮಾತಾಡನೆಂದರೆ ಮನೆ ದೂರ ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು ಯಾವಡುಗೆ ಮಾಡಿ ಫಲವೇನೋ ಯಾವಡುಗೆ ಮಾಡಿ ಫಲವೇನೋ ಮಾವನ ಮಗನೇ ಮಾತಾಡನೆಂದರೆ ಮನೆ ದೂರ ಮಾತಾಡನೆಂದರೆ ಮನೆ ದೂರ ಕಾಡಿಗೆ ಕಣ್ಣೋಳೆ ಕೂಡು ಹುಬ್ಬಿನೋಳೆ ಕಾಡಿಗೆ ಕಣ್ಣೋಳೆ ಕೂಡು ಹುಬ್ಬಿನೋಳೆ ಕೋಡಿಲಿ ನೀರ ಮಗೆಯೋಳೆ ಕೋಡಿಲಿ ನೀರ ಮಗೆಯೋಳೆ ಮಾವನ ಮಗಳೇ ಮಾತಾಡನೆಂದರೆ ಮನೆ ದೂರ ಮಾತಾಡನೆಂದರೆ ಮನೆ ದೂರ ನೀನೇನೆ ನನ್ನ ಪ್ರಾಣ ನೀನೇನೆ ನನ್ನ ಪ್ರಾಣ ನೀನೇನೆ ನನ್ನ ಪ್ರಾಣ ನೀನೇನೆ ನನ್ನ ಪ್ರಾಣ ನೀನಿಲ್ಲದೆ ನಾನು ಇರಲಾರೆ ನೀನಿಲ್ಲದೆ ನಾನು ಇರಲಾರೆ ಮಾವನ ಮಗನೇ ಮೆಚ್ಚಿದೆ ನಿನ್ನ ಮನಸಾರೆ ಮೆಚ್ಚಿದೆ ನಿನ್ನ ಮನಸಾರೆ ನಿಂಬೆಯ ಹಣ್ಣಂಗೆ ತುಂಬಿದ ಮೈನೋಳೆ ನಿಂಬೆಯ ಹಣ್ಣಂಗೆ ತುಂಬಿದ ಮೈನೋಳೆ ಹಂಬಲ ಬಿತ್ತಲ್ಲೇ ನಿನ ಮ್ಯಾಲೆ ಹಂಬಲ ಬಿತ್ತಲ್ಲೇ ನಿನ ಮ್ಯಾಲೆ ಮಾವನ ಮಗಳೇ ಸಂಬಳ ಬಿಟ್ಟು ಬರಲೇನೆ ಸಂಬಳ ಬಿಟ್ಟು ಬರಲೇನೆ ಸಂಬಳ ಬಿಡಬ್ಯಾಡ ನನಗಾಗಿ ಕೆಡಬ್ಯಾಡ ಸಂಬಳ ಬಿಡಬ್ಯಾಡ ನನಗಾಗಿ ಕೆಡಬ್ಯಾಡ ತಿಂಗಳಿಗೂ ಬಂದು ಹೋಗೋ ತಿಂಗಳಿಗೂ ಬಂದು ಹೋಗೋ ಮಾವನ ಮಗನೇ ತಿಂಗಳ ಪೂರ ಕಾದಿರುವೆ ತಿಂಗಳ ಪೂರ ಕಾದಿರುವೆ ಕೆಟ್ಟರೆ ಕೆಡಲೇಳು ಗಟ್ಟೈತೆ ರಟ್ಟೆಯಾಗ ಕೆಟ್ಟರೆ ಕೆಡಲೇಳು ಗಟ್ಟೈತೆ ರಟ್ಟೆಯಾಗ ಕೂಲಿ ನಾಲಿಯ ಏನ ಮಾಡೇನೋ ಕೂಲಿ ನಾಲಿಯ ಏನ ಮಾಡೇನು ಮಾವನ ಮಗಳೇ ರಾಣಿಯ ಹಾಂಗೆ ಸಾಕೀನು ರಾಣಿಯ ಹಾಂಗೆ ಸಾಕೀನು ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು ಒಳ್ಳೊಳ್ಳೆ ಅಡುಗೆ ಮಾಡೋ ಚೆಂದುಳ್ಳಿ ಒಳ್ಳೊಳ್ಳೆ ಅಡುಗೆ ಮಾಡೋ ಚೆಂದುಳ್ಳಿ ಮಾವನ ಮಗಳೇ ಮಾತಾಡನೆಂದರೆ ಮನೆ ದೂರ ಮಾತಾಡನೆಂದರೆ
ಎಂದರೆ ಮನೆ ದೂರ. ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು, ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು, ಯಾವಡುಗೆ ಮಾಡಿ ಫಲವೇನೋ, ಯಾವಡುಗೆ ಮಾಡಿ ಫಲವೇನೋ ಮಾವನ ಮಗನೇ, ಮಾತಾಡನೆಂದರೆ ಮನೆ ದೂರ, ಮಾತಾಡನೆಂದರೆ ಮನೆ ದೂರ. ಪ್ರೇಮ ಗೀತೆನಲ್ಲಿ ವಿರಹ ಇದೆ ಅಲ್ವಾ? ಇದೊಂದು ಎಷ್ಟು ಚೆನ್ನಾಗಿದೆ. ಇವತ್ತಿನ ಕಾಲಕ್ಕೆ ಯುವಜನತೆಗೆ ಏನಾದರೂ ಈ ಹಾಡನ್ನು ಹೇಳಿದ್ರೆ ಅವ್ರೇನು ಹೇಳ್ತಾರೆ, ವಾಟ್ಸಪ್ ಕಾಲ್ ಇದೆ, 5 ನಿಮಿಷಕ್ಕೆ ಫೋನ್ ಮಾಡಿ ಮಾತಾಡ್ಕೊಳ್ರಿ ಅಂದ್ಬಿಡ್ತಾರಲ್ವಾ? ಆದರೆ ಅವತ್ತಿನ ಕಾಲಕ್ಕೆ ನಾನು ಹೇಳ್ತಾ ಇದ್ದರೆ ಎಷ್ಟು ಅವರ ಭಾವನೆಗಳು ಎಷ್ಟಿರ್ಬೋದು. ಸಂಬಳ ಬಿಟ್ಟು ಬರಬೇಡ, ಅಲ್ಲೇ ಇರುವಂಥ ಆಕೆ ತಿಂಗಳ ಪೂರ್ತಿ ಕಾಯ್ತೀನಿ, ಒಂದು ದಿನಕ್ಕೆ ಬಂದು ಹೋಗು ಅಂತ ಹೇಳುವಂಥ ಹಾಡು ಅರ್ಥಪೂರ್ಣವಾಗಿದೆ ಹಾಡು ಅಲ್ವಾ? ಅವತ್ತಿನ ಪ್ರೇಮ ಗೀತೆಗಳಲ್ಲಿ ಅದು ವಿರಹ ಗೀತೆ ಇದೇ ಫಸ್ಟ್ ಅಂತ ಕಾಣುತ್ತೆ. ನಮ್ಮ ಇಡೀ ಗಾನಗರಡಿ ಕಾರ್ಯಕ್ರಮದಲ್ಲಿ ಇದು ವಿರಹ ಗೀತೆ ಫಸ್ಟ್ ಟೈಮ್ ನೀವು ಹಾಡಿದಿರಿ. 4 ವರ್ಷ ಆಯಿತು ವಿರಹ ಬೇಡಪ್ಪ, ಸಂಸಾರ ಚೆನ್ನಾಗಿರಲಿ ಅಂತ ಹೇಳ್ತಾ ಮತ್ತೊಂದು ಗೀತೆಯನ್ನು ಕೇಳೋಣಂತೆ. ಆನುಮಲೆ ಅದುಕಾರ ಗುಂಜುಮಲೆ ಗುರಿಕಾರ, ಮೂಡಾಲ ಮನೆಯ ಮಾಯ್ಕಾರ, ಬಾನನ್ನ ಮಾದೇವ, ಅಯ್ಯ ಮೂಡಾಲ ಮನೆಯ ಮಾಯ್ಕಾರ, ಬಾನನ್ನ ಮಾದೇವ. ಆನುಮಲೆ ಅದುಕಾರ ಗುಂಜುಮಲೆ ಗುರಿಕಾರ, ಮೂಡಾಲ ಮನೆಯ ಮಾಯ್ಕಾರ, ಬಾನನ್ನ ಮಾದೇವ, ಅಯ್ಯ ಮೂಡಾಲ ಮನೆಯ ಮಾಯ್ಕಾರ, ಬಾನನ್ನ ಮಾದೇವ. ಆನುಮಲೆ ಅದುಕಾರ ಗುಂಜುಮಲೆ ಗುರಿಕಾರ, ಮೂಡಾಲ ಮನೆಯ ಮಾಯ್ಕಾರ, ಬಾನನ್ನ ಮಾದೇವ, ಅಯ್ಯ ಮೂಡಾಲ ಮನೆಯ ಮಾಯ್ಕಾರ, ಬಾನನ್ನ ಮಾದೇವ. ಎದ್ದೇಳು ಮಾದೇವ ಏಟೊತ್ತು ಸುಖ ನಿದ್ರೆ, ಎದ್ದೇಳು ಮಾದೇವ ಏಟೊತ್ತು ಸುಖ ನಿದ್ರೆ, ಮದ್ದಾನೆ ಬಂದವೆ ಹೊಳೆಯಿಂದ, ಬಾನನ್ನ ಮಾದೇವ, ಅಯ್ಯ ಮದ್ದಾನೆ ಬಂದವೆ ಹೊಳೆಯಿಂದ, ಬಾನನ್ನ ಮಾದೇವ. ಮದ್ದಾನೆ ಬಂದಾವೆ ಹೊಳೆಯಿಂದ ಮಾದೇವ, ಮಗು ಬಂದಾವೆ ಪರುಸೆಗೆ, ಬಾನನ್ನ ಮಾದೇವ, ಅಯ್ಯ ಮಗು ಬಂದಾವೆ ಪರುಸೆಗೆ, ಬಾನನ್ನ ಮಾದೇವ. ಆನುಮಲೆ ಅದುಕಾರ ಗುಂಜುಮಲೆ ಗುರಿಕಾರ, ಮೂಡಾಲ ಮನೆಯ ಮಾಯ್ಕಾರ, ಬಾನನ್ನ ಮಾದೇವ, ಅಯ್ಯ ಮೂಡಾಲ ಮನೆಯ ಮಾಯ್ಕಾರ, ಬಾನನ್ನ ಮಾದೇವ. ಆ ಆಸೆ ನಮಗಿಲ್ಲ, ಈ ಆಸೆ ನಮಗಿಲ್ಲ, ಆಸೆ ನಮಗಿಲ್ಲ, ಈ ಆಸೆ ನಮಗಿಲ್ಲ, ಎರರ
ನರರಾಸೆ ನಮಗೆ ಮೊದಲಿಲ್ಲ ಬಾನನ್ನ ಮಾದೇವ ಅಯ್ಯ ನರರಾಸೆ ನಮಗೆ ಮೊದಲಿಲ್ಲ ಬಾನನ್ನ ಮಾದೇವ ಆನುಮಲೆ ಅದುಕಾರ ಗುಂಜುಮಲೆ ಗುರಿಕಾರ ಮೂಡಾಲ ಮನೆಯ ಮಾಯ್ಕಾರ ಬಾನನ್ನ ಮಾದೇವ ಅಯ್ಯ ಮೂಡಾಲ ಮನೆಯ ಮಾಯ್ಕಾರ ಬಾನನ್ನ ಮಾದೇವ ಅಯ್ಯ ಮೂಡಾಲ ಮನೆಯ ಮಾಯ್ಕಾರ ಬಾನನ್ನ ಮಾದೇವ ಅಯ್ಯ ಬಾನನ್ನ ಮಾದೇವ ಬಾನನ್ನ ಮಾದೇವ ಬಾನನ್ನ ಮಾದೇವ ಬಾನನ್ನ ಮಾದೇವ. ವೀಕ್ಷಕರೇ, ಇಲ್ಲಿಯವರೆಗೂ ಸುಮಧುರವಾದ ಜನಪದ ಹಾಡುಗಳನ್ನು ತಾವೆಲ್ಲರೂ ಕೇಳಿದ್ರಿ, ಆನಂದಿಸಿದ್ರಿ. ಮತ್ತಷ್ಟು ಮಗದಷ್ಟು ಜನಪದ ಹಾಡುಗಳನ್ನು, ಜನಪದ ಶೈಲಿ ಗೀತೆಗಳನ್ನು ಈ ವೇದಿಕೆ ಮೂಲಕ ಹಲವಾರು ಗಾಯಕ ಗಾಯಕಿಯರು ಹಾಡ್ತಿದ್ದಾರೆ, ನೀವು ಕೂಡ ಕೇಳ್ತಿದ್ದೀರಿ. ಹಾಗಾದರೆ ಬನ್ನಿ, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮಗೆ ಹಾಡುಗಳನ್ನು ಉಣಬಡಿಸಿದಂಥ ಗಾಯಕರಿಗೆ ವಂದನೆಯನ್ನು ಹೇಳೋಣ. ಗಂಗಣ್ಣ, ಈ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ಹಾಡುಗಳನ್ನು ಕೇಳಿಸೋದಕ್ಕೆ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಹಾಗೂ ಮತ್ತೊಬ್ಬ ಗಾಯಕಿ ದುರ್ಗಾದೇವಿಯವರು ಕೂಡ ಆಗಮಿಸಿ ಒಳ್ಳೆಯ ಗೀತೆಗಳನ್ನು ನಮಗೆ ಉಣಬಡಿಸಿದ್ರಿ. ನಿಮಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು. ಎಲ್ಲ ಹಾಡುಗಳಿಗೆ ಸುಮಧುರವಾದ ವಾದ್ಯ ವೃಂದವನ್ನು ನುಡಿಸಿ, ವಾದ್ಯಗಳನ್ನು ನುಡಿಸಿ ಮೆರುಗನ್ನು ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವೀಕ್ಷಕರೇ, ಕಾಯ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಜನಪದ ಹಾಡುಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ಒಂದು ಸಣ್ಣ ವಿರಾಮ. ನಮಸ್ಕಾರ.